ಪದಪಯಣ ಗಾನ ಸಿಂಚನ. ಹಾಯ್ ಹಲೋ ನಮಸ್ಕಾರ. ಮನ್ಸಲ್ಲಿ ಬೇಜಾರಿರ್ಲಿ, ಕುಣಿದು ಕುಪ್ಪಳಿಸೋ ಮೂಡಿರ್ಲಿ, ಯಾರನ್ನಾದ್ರೂ ಇಂಪ್ರೆಸ್ ಮಾಡೋದಕ್ಕಾಗ್ಲಿ ಅಥವಾ ಯಾವ್ದಾದ್ರೂ ಕಾರ್ಯಕ್ರಮವನ್ನ ಕಳೆಗಟ್ಟಿಸೋದಕ್ಕಾಗ್ಲಿ, ಮ್ಯೂಸಿಕ್ ಇಸ್ ಎವ್ರಿ ಒನ್ಸ್ ಬೆಸ್ಟ್ ಫ್ರೆಂಡ್. ಎಲ್ಲರಿಗೂ ಇಷ್ಟವಾಗುವಂತಹ ಸಂಗೀತದ ಮೂಲ ನಮ್ಮ ಜನಪದರು ಕಟ್ಟಿ ಹಾಡಿದ ಹಾಡುಗಳು, ನುಡಿಸಿದ ವಾದ್ಯಗಳ ತರಿಕಿಟತ. ಸೊ ನಮ್ಮ ಮ್ಯಾಂಗೋ ಪೀಪಲ್ ಬಾಯಿಂದ ಬಾಯಿಗೆ ಹರಿಯಬಿಟ್ಟ ಗಾನ ಪದಗಳ ಜೊತೆ ಜ್ಞಾನಿಗಳ ತತ್ವ ಪದಗಳನ್ನು ನಿಮ್ಮ ಮನೆಗೆ ತಲುಪಿಸುವಂತಹ ಚಂದನ ವಾಹಿನಿಯ ಹೊಸ ಪ್ರಯತ್ನ ಗಾನ ಸಿಂಚನ ಜನಮನದ ಪದ ಪಯಣ. ಇದು ಚೌಕಟ್ಟಲ್ಲಿ ಒಂದು ಸ್ಪರ್ಧೆ ಮಾತ್ರ, ಬಟ್ ಇನ್ ಡೆಪ್ತ್ ಕಲೆಯ ರಸದೌತಣ. ಹಾಯ್, ನಾನು ನಿಮ್ಮ ಐಶು. ಬನ್ನಿ ಈ ಯಾನದಲ್ಲಿ ಜೊತೆ ಸಾಗೋಣ. So what are we waiting for? Let's begin the show. ನಮ್ಮ ಗಾನ ಸಿಂಚನ ಜನಮನದ ಪದ ಪಯಣ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದಂತಹ ಸ್ವಾಗತ, ಸುಸ್ವಾಗತ. ಈಗ ನಮ್ಮ ವಾದ್ಯ ವೃಂದದವ್ರನ್ನ ಗಾನ ಸಿಂಚನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುವಂತಹ ಸಮಯ. ಮ್ಯೂಸಿಷಿಯನ್ಸ್ ನಾನು ಯೂಶಲಿ ಮೆಜಿಷಿಯನ್ಸ್ ಅಂತ ಕರಿತೀನಿ, ಯಾಕೆಂದ್ರೆ ಅವರ ಕೈಯಲ್ಲಿ ಜಾದು ಇರುತ್ತೆ ಅಂತ. ಈಗ ನಮ್ಮ ಮ್ಯೂಸಿಷಿಯನ್ಸ್ ವಾದ್ಯ ವೃಂದದವ್ರನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಮೊದಲನೇದಾಗಿ ನಮ್ಮ ಫ್ಲೂಟಿಸ್ಟ್ KS ಗಣೇಶ್. ನಮಸ್ತೆ ಸರ್, ಹೇಗಿದ್ದೀರಿ? ಸ್ವಲ್ಪ ಜೋರಾಗಿ ಮಾತಾಡ್ಬೋದು ಸರ್. ಓಕೆ, ಗಾನ ಸಿಂಚನ ಜನಮನದ ಪದಪಯಣ ಕಾರ್ಯಕ್ರಮಕ್ಕೆ ನಿಮ್ಗೆ ಹೃದಯಪೂರ್ವಕವಾದಂತಹ ಸ್ವಾಗತ, ಸುಸ್ವಾಗತ. ಹೇಗೆ ಅನಿಸ್ತಿದೆ ನಿಮ್ಗೆ? ತುಂಬಾ ಖುಷಿ ಆಗ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ನಾವು ಫ್ಲೂಟ್ ನುಡಿಸ್ತಾ ಇರೋದು ಮಾತ್ರ ಅಲ್ಲದೆ ನಮ್ಮ ಈ ವಾದ್ಯ ಸಂಯೋಜನೆಯನ್ನು ಕೂಡ ನಾವೇ ಮಾಡ್ಕೊಂಡಿದ್ದೀವಿ. ಹಾಗೆ ವಾದ್ಯ ಸಂಯೋಜನೆಯ ನೇತೃತ್ವ ವಹಿಸಿಕೊಂಡು ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡುವ ಒಂದು ಉತ್ಸಾಹದಲ್ಲಿದ್ದೇವೆ ನಾವು. ಚಂದನ ವಾಹಿನಿಯಲ್ಲಿ ಎಲ್ಲವೂ ಚಂದ ಕಾಣುತ್ತೆ ಇವತ್ತಿಂದ ಅಂತ ಹೇಳ್ತಾ, ಮುಂಚೆನೂ ಚೆನ್ನಾಗಿ ಕಾಣಿಸ್ತಿತ್ತು, ಅಷ್ಟೇ ಚಂದ ಕಾಣಿಸ್ತಿತ್ತು, ಈಗ ಇನ್ನೂ ಚಂದ ಕಾಣಿಸುತ್ತೆ. ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾದಂತಹ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು ಸರ್. ಝಲಕ್ಕೆ ಹೀಗಿದೆ. ಈಗ ಮುಂದೆ ಬರ್ತಾ ಇರೋರು ಕೀಬೋರ್ಡ್ ನಲ್ಲಿ ನಮ್ಮ ಕಿರಣ್ ಅವರು. ಬಲಿ ಜೋರಾದ ಚಪ್ಪಾಳೆ. ನಮಸ್ತೆ, ಹೇಗಿದ್ದೀರಿ? ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಇದೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ಜಾನಪದ ಮಾಡ್ತಾ ಇರೋದು ತುಂಬಾನೇ ಖುಷಿ ಇದೆ. ಆಲ್ ದಿ ಬೆಸ್ಟ್ ಎಲ್ಲರಿಗೂ. ಓಕೆ, ಈಗ ನಮ್ಮ ಗಣೇಶ್ ಸರ್ ಬಂದ್ರು, ಫ್ಲೂಟ್ನ ಒಂದು ಝಲಕ್. ಈಗ ನೀವು ಕೀಬೋರ್ಡ್ ಅಲ್ಲಿ ಕೂತ್ಕೊಂಡು ಒಂದು ಝಲಕ್ ತೋರಿಸ್ತೀರಾ? ಖಂಡಿತ. Okay, up next, Maruti Prasad on tabla. ಹಾಯ್ ಸರ್, ನಮಸ್ತೆ, ಹೇಗಿದ್ದೀರಿ? ಗಾನ ಸಿಂಚನ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ತುಂಬಾ ಖುಷಿ ಆಗ್ತಾ ಇದೆ ಈ ಪ್ರೋಗ್ರಾಮ್ ಬಂದಿದ್ದಕ್ಕೆ. ತುಂಬಾ ನಮಗೆ ಎಲ್ಲರಿಗೂ ಒಳ್ಳೇದಾಗ್ಲಿ. ನಮಗೂ ನೀವು ಬಂದಿರೋದು ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಈಗ ತಬಲಾದ ಒಂದು ಝಲಕ್ ನೋಡುವಂತ ಸಮಯ. ಓಕೆ, ಥ್ಯಾಂಕ್ ಯು.
Fantastic. Thank you. ಈಗ ನಮ್ಮ ಶಿವಮಲ್ಲು ಆನ್ ಪರ್ಕಷನ್. ನಮಸ್ಕಾರ, ಹೇಗಿದ್ದೀರಿ? ನಮ್ಮ ಶಿವಮಲ್ಲು ಅವರು ನೋಡೋದಕ್ಕೆ ಮಾತ್ರ ತುಂಬ ಸಾಫ್ಟು, ಆದರೆ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಅವ್ರ ಪರ್ಕಷನ್ಸ್ ಕೇಳೋದೇ ಒಂಥರ ಖುಷಿ ಅಂತ ಅನ್ಸುತ್ತೆ. ಹೇಗಿದ್ದೀರಿ? ಆರಾಮಿದ್ದೀನಿ ನೋಡಿ. ಆರಾಮಾಗಿದ್ದೀರಾ? Okay, ಓಕೆ, ನಿಮ್ಮ ಪರ್ಕಷನ್ ಒಂದು ಝಲಕ್ ನೋಡ್ಬೋದಾ ನಾವು? ಓಕೆ ನೋಡಿ. ಸೂಪರ್. ನಮ್ ತಮಟೆ ಇಟ್ಟಿದ್ರೆ ಎಲ್ಲರಿಗೂ ಒಂದ್ಸಾರಿ ಎದ್ ನಿಂತು ಡಾನ್ಸ್ ಮಾಡೋಣ ಅಂತ ಅನ್ಸುತ್ತೆ. ಸಕ್ಕತ್ತಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಅಪ್ ನೆಕ್ಸ್ಟ್ ಉಮಾ ಪ್ರಸಾದ್ ಆನ್ ರಿದಮ್ ಪ್ಯಾಡ್ಸ್. ನಿಮಗೆ ಗಾನ ಸಿಂಚನಕ್ಕೆ ಹೃದಯಪೂರ್ವಕವಾದಂತಹ ಸ್ವಾಗತ. ಹೇಗೆ ಅನ್ನಿಸ್ತಾ ಇದೆ? ಎಲ್ಲ ಕಲಾವಿದರಿಗೆ ನುಡಿಸೋ ಭಾಗ್ಯ ಸಿಕ್ಕಿದೆ ಮೇಡಮ್ ಜನಪದ ಗಾಯನಕ್ಕೆ ಅಲ್ವಾ? ನಮ್ಮ ವಾದ್ಯ ತಾಂಡದ ಒಂದಿಗೆ. ಎಷ್ಟು ವರ್ಷದ ನಂಟಿದೆ ನಿಮ್ಮ ವಾದ? 15 ವರ್ಷದಿಂದ ನಾನು 15 ವರ್ಷದಿಂದ. ಆ ನಂಟು ಇಲ್ಲಿಂದ ಇನ್ನಷ್ಟು ಗಟ್ಟಿ ಆಗುತ್ತೆ ಆಗ್ಲಿ ಅಲ್ವಾ? thank you. ಈಗ ರಿದಮ್ ಪ್ಯಾಡ್ಸ್ ನ ಒಂದ್ ಝಲಕ್ ನೋಡ್ಬೋದಾ? ಖಂಡಿತ, ಖಂಡಿತ. ಸೊ ನಮ್ಮ ವಾದ್ಯ ವೃಂದದವ್ರಿಗೆ ನಾನು ಹೇಳಿದೆ, ಎಲ್ಲರೂ ಅವರವರ ಇನ್ಸ್ಟ್ರೂಮೆಂಟ್ಸ್ನ ಒಂದು ಝಲಕ್ ತೋರಿಸ್ಲಿಕ್ಕಾಗತ್ತಾ ಅಂತ. ಸಖತ್ತಾಗಿತ್ತು. ಆದರೆ ಇದ್ರಲ್ಲಿ ಒಂದು ಟ್ವಿಸ್ಟ್ ಏನಿದೆ ಗೊತ್ತಾ? ಇವರು ನಮ್ಮ ಕಾರ್ಯಕ್ರಮ ಅಂದರೆ ಗಾನ ಸಿಂಚನಕ್ಕಾಗಿಯೇ ಒಂದು ವಂಡರ್ಫುಲ್ ಆದಂತಹ ಒಂದು ಮ್ಯೂಸಿಕಲ್ ಬಿಟ್ ಮಾಡ್ಕೊಂಡಿದ್ದಾರೆ. ಅದು ಏನು ಅಂತ ಕೇಳೋ ಸಮಯ. ಸರ್ ರೆಡಿನಾ? ಗೋ ಫಾರ್ ಇಟ್. ಇಷ್ಟು ಚೆನ್ನಾಗಿ ಸಂಗೀತ ಸಂಯೋಜನೆ ಮಾಡ್ಕೊಂಡು ಬಂದಿದ್ದೀರಿ ನೀವು. ಹಾಗಾಗಿ ನಿಮಗೆ ನನ್ನ ಕಡೆಯಿಂದ ಹೋಗ್ಲಿ ಸರ್. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಧನ್ಯವಾದಗಳು. ಹಸಿ ಮಣ್ಣನ್ನು ನಾದಿ ತಿದ್ದಿದರೆ ಅದೊಂದು ಕಲಾಕೃತಿಯಾಗೋದು. ಹಾಗೆಯೇ ಸುಮಧುರ ಕಂಠದಲ್ಲಿ ಹಾಡೋ ಗಾಯಕರನ್ನ ಅಂದರೆ ನಮ್ಮ ಸಿಂಗರ್ಸ್ನ ರಾಕ್ ಸ್ಟಾರ್ ಹಂತಕ್ಕೆ ಕರ್ಕೊಂಡು ಹೋಗೋದು ಸುಲಭದ ವಿಷಯ ಅಲ್ಲ. ಅದಕ್ಕೆ ಅಂತ ಅವ್ರಿಗೊಬ್ರು ಗುರುಗಳಿದ್ದಾರೆ. ಧಾರವಾಡದ ಕರ್ಲಾವಾಡದಲ್ಲಿ ಜನಿಸಿ ಅಭಿಯಂತರ ವ್ಯಾಸಂಗ ಮಾಡಿ ರಾಜು ಅನಂತಸ್ವಾಮಿ ಅವರಿಂದ ಸುಗಮ ಸಂಗೀತ ಕಲಿತು ಹಿಂದೂಸ್ತಾನಿ ಸಂಗೀತ, ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಚಲನಚಿತ್ರ ಹಿನ್ನೆಲೆ ಗಾಯನ, ಕೀಬೋರ್ಡ್ ವಾದನ ಇವೆಲ್ಲವುಗಳಲ್ಲಿ ಪರಿಣಿತರಾದವರು. ಭರವಸೆಯ ಕೊರಳುಗಳು ಇವರ ಬಹುದೊಡ್ಡ ಯಶಸ್ಸು. ದೇಶ ವಿದೇಶಗಳಲ್ಲಿ ಹಲವಾರು ಕಾರ್ಯಕ್ರಮಗಳಲ್ಲಿ ಹಾಡಿದ್ದಾರೆ. ಸಾವಿರಾರು ಕಲಾರಸಿಕರನ್ನ ಮನೋರಂಜಿಸಿದ್ದಾರೆ. ಹಲವಾರು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಸುಮಾರು 50 ಧ್ವನಿ ಸುರುಳುಗಳಿಗೆ ಸಂಗೀತ ಸಂಯೋಜನೆ ಮಾಡಿ ಅವರೇ ಹಾಡಿದ್ದಾರೆ. ನಮ್ಮ ವೇದಿಕೆಯ ಪ್ರತಿಭೆಗಳಿಗೆ ಇವರೇ ಮೆಂಟರ್. ಭಾವಗಾನ ಲೋಕದ ಕನಸುಗಾರ, ಸ್ನೇಹ ಜೀವಿ, ನಮ್ ಎಲ್ಲರ ಪ್ರೀತಿಯ ಮೃತ್ಯುಂಜಯ ದೊಡ್ಡವಾರ ಸರ್, ಪ್ಲೀಸ್. ನಮಸ್ತೆ ಸರ್. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಸರ್, ನೀವು ಸಾಕಷ್ಟು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದ್ದೀರಿ. ತಮ್ಮದೇ ಆದಂತಹ ಛಾಪನ್ನ ತಮ್ಮ ಕ್ಷೇತ್ರದಲ್ಲಿ ಮೂಡಿಸಿದಿರಿ. ಈಗ ಇಲ್ಲಿವರೆಗೂ ಗಾನ ಸಿಂಚನದವರೆಗೂ ನಿಮ್ಮ ಪಯಣ. ಸಾಕಷ್ಟು ಜನ ಕಂಟೆಸ್ಟೆಂಟ್ಸ್ ಇದ್ದಾರೆ. ನಿಮ್ಮ ಕಿವಿ ಮಾತು ಸರ್ ನಮ್ಮ ಕಂಟೆಸ್ಟೆಂಟ್ಸ್ಗೆ. ಕಂಟೆಸ್ಟೆಂಟ್ಗಳಿಗೆ ಕಿವಿ ಮಾತು,
ವೇದಿಕೆ ಮೇಲಿದ್ದಾಗ ಪ್ರೆಸೆನ್ಸಲ್ಲಿರಿ. ಇದು ನೆಲಮೂಲ ಸಂಸ್ಕೃತಿಯ ಒಂದು ಸ್ಪರ್ಧೆ ಆಗಿರೋದ್ರಿಂದ ಸಾಹಿತ್ಯ ಏನು ಹೇಳುತ್ತೆ ಅದನ್ನು ನೀವು ಮನವರಿಕೆ ಮಾಡಿಕೊಂಡು ಆ ಸಾಹಿತ್ಯಕ್ಕೆ ಪೂರಕವಾದ ಒಂದು ಭಾವನೆಗಳೊಂದಿಗೆ ನೀವು ಆ ನೆಲಮೂಲ ಸಂಸ್ಕೃತಿಯ ಆ ಒಂದು ಜನಪದದ ಮಟ್ಟನ್ನು ಎಲ್ಲೂ ಸಡಿಲ ಆಗದಂಗೆ ಜತನದಿಂದ ಕಾಪಾಡಿಕೊಂಡು ಹಾಡೋದು ನಿಮ್ಮಗಳ ಜವಾಬ್ದಾರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಹಳ ಸ್ಟ್ರಾಂಗ್ ಆಗಿರೋ ಕಿವಿ ಮಾತನ್ನ ನೀವು ಹೇಳಿದಿರಿ ಅಂತಾನೆ ಹೇಳ್ಬೋದು. ಸರ್, ನೀವು ಸ್ಟ್ರಿಕ್ಟ್ ಜಡ್ಜಾ? ನೀವು ಅದನ್ನು ಅವ್ರನ್ನೇ ಕೇಳ್ಬಿಡಿ. ಅಲ್ಲ, ನೀವು ಅಂದಾಗ್ಲೇ ನನಗೆ ಗೊತ್ತಾಯ್ತು ನೀವು ಸ್ವಲ್ಪ ಒಂದು 50% ಸ್ಟ್ರಿಕ್ಟ್ ಇರ್ತೀರೇನೋ ಅಂತ. ಓಕೆ, ಆಲ್ ದಿ ಬೆಸ್ಟ್ ನಮ್ಮ ಕಂಟೆಸ್ಟೆಂಟ್ಸ್ಗೆ ಅಂತ ಹೇಳ್ತಾ ಸರ್, ನಿಮ್ಮ ಕಂಠದಲ್ಲಿ ಒಂದು ಹಾಡನ್ನು ಕೇಳ್ಬೋದಾ? ಖಂಡಿತ. ಮೋಡದ ಪಾನಿ ಹರಿದು ಮಳೆಯೇ ಸುರಿದೈತೋ, ಮಳೆಯೇ ಸುರಿದೈತೋ, ಭೂಮಿ ಮ್ಯಾಗೆ ಹಳ್ಳ ಹರಿದು ಹಳ್ಳ ಮೊರದೈತೋ, ಹಳ್ಳ ಮೊರದೈತೋ. ಮ್ಯಾಗಲ ಮೋಡದ ಪಾನಿ ಹರಿದು ಮಳೆಯೇ ಸುರಿದೈತೋ, ಮಳೆಯೇ ಸುರಿದೈತೋ, ಭೂಮಿ ಮ್ಯಾಗೆ ಹಳ್ಳ ಹರಿದು ಹಳ್ಳ ಮೊರದೈತೋ, ಹಳ್ಳ ಮೊರದೈತೋ. ಹೆಸರಾತೋ ನೆಲಕ್ಕೆ ಉಸಿರು ಬಂದೈತೋ, ಹಸಿರಾತೋ ಹೊಲವೇ ಬಸಿರಾತೋ. ಕಳೆಯ ಕೀಳೋಣ ಬಾರೋ, ಕೊಳೆಯ ತೆಗೆಯೋಣ ಬಾರೋ, ಕಳೆಯ ತೆಗೆದು ಹಸನು ಮಾಡಿ ಬೆಳೆಯ ತೆಗೆಯೋಣ ಬಾರೋ. ನಮ್ಮ ಕಣ್ಣು ಕಾಣುವಷ್ಟು ದಿಟ್ಟಿ ಹರಿದೈತೋ, ದೂರ ದೂರ ದಿಟ್ಟಿ ಹರಿದು ಪಟ್ಟೆ ಕಂಡೈತೋ. ತಾಯಿ ಹೆರಳ ಮಧ್ಯದಾಗೆ ಪೈತಲೆ ಹೊಳೆದೈತೋ, ಪೈತಲೆ ಹೊಳೆದೈತೋ, ಪೈತಲೆಯಾಗೆ ಹೊಲದ ಹಾದಿ ಬೆಳ್ಳಗೆ ಬೆಳಗೈತೋ, ಬೆಳ್ಳಗೆ ಬೆಳೆದೈತೋ. ಮ್ಯಾಗಲ ಮೋಡದ ಬಾನಿ ಹರಿದು ಮಳೆಯೇ ಸುರಿದೈತೋ, ಮಳೆಯೇ ಸುರಿದೈತೋ, ಭೂಮಿ ಮ್ಯಾಗೆ ಹಳ್ಳ ಹರಿದು ಹಳ್ಳ ಮರದೈತೋ, ಹಳ್ಳ ಮರದೈತೋ. ಗಿಡ ಗಿಡ ತೂಗುತ್ತ ಬಳ್ಳಿ ಬಾಗುತ್ತ, ಹಣ್ಣು ಕಾಯಿ ಬೀಗುತ್ತ ತುಂಬಿ ಬಳುಗುತ್ತ. ಗಿಡ ಗಿಡ ತೂಗುತ್ತ ಬಳ್ಳಿ ಬಾಗುತ್ತ, ಹಣ್ಣು ಕಾಯಿ ಬೀಗುತ್ತ ತುಂಬಿ ಬಳುಗುತ್ತ. ತೋಟ ತುಡಿಕೆ ಕತ್ತೆ ಸಾಲು ಎದ್ದು ನಗುತ್ತಾವೋ, ಹೊಸ ಹಾಡು ಕುನುಗಿ ತಾಯಿ ಗಮನ ಸೆಳೆದಾವೋ. ಹಳ್ಳಿ ಪದ ಹೊಳೆದಾವೋ, ಪಾಲ್ಹಕ್ಕಿ ಹಾಡ್ಯಾವೋ, ಬೆಳ್ಳಕ್ಕಿ ಹಾಡ್ಯಾವೋ. ಮ್ಯಾಗಲ ಮೋಡದ ಪಾನಿ ಹರಿದು ಮಳೆಯೇ ಸುರಿದೈತೋ, ಮಳೆಯೇ ಸುರಿದೈತೋ, ಭೂಮಿ ಮ್ಯಾಗೆ ಹಳ್ಳ ಹರಿದು ಹಳ್ಳ ಮರದೈತೋ, ಹಳ್ಳ ಮರದೈತೋ.
ಅಬ್ಬಬ್ಬ, ಎಷ್ಟು ಚಂದ ಹಾಡ್ತೀರಿ, ಎಷ್ಟು ಚಂದ ಆಡ್ತೀರಿ. ಸೊ 25 ಜನರು ನಮ್ಮ ಕಂಟೆಸ್ಟೆಂಟ್ಸ್ ಏನಿದ್ದಾರೆ ಗಾನ ಸಿಂಚನ ಕಾರ್ಯಕ್ರಮದಲ್ಲಿ ಇದೇ ಥರ ನೀವು ಮೆಂಟೋರ್ ಆಗಿದ್ರೆ ಇದೇ ಥರ ಆಡ್ತಾ ಹಾಡ್ತಾ ಮಜಾ ಮಾಡ್ಕೊಂಡು ವೇದಿಕೆ ಮೇಲೆ ಬರ್ತಾರೆ ಅನ್ಕೊಂಡಿದೀನಿ. ಹೌದಾ ಅಲ್ವಾ? ಖಂಡಿತ ಮ್ಯಾಮ್, ಐ ಪ್ರಾಮಿಸ್ ಯು. ಹೌದಾ? ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಸರ್. ಎಷ್ಟು ಜೋಶ್ ನಮ್ಮ ಮೆಂಟೋರ್ ಅಲ್ಲಿ. ಗುರುಗಳು ಅಂದ್ರೆ ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ತಾರೆ, ಅದೆಲ್ಲ ಇರುತ್ತಲ್ಲ, ಅದ್ರ ಜೊತೆಗೆ ಈ ತರ ಒಂದು ಝಲಕ್ ಕೂಡ ಇದ್ರೆ ಸೊಗಸಾಗಿರುತ್ತೆ. ಸರ್, ಏನ್ ಕಾಂಬಿನೇಷನ್ ಇದು, ಸೂಪರ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆದಿಜ್ಯೋತಿ ಬನ್ಯೋ ಪರಂ ಜ್ಯೋತಿ ಬನ್ಯೋ ಎಂದುಲಿದು ಕರುನಾಡಿಗರ ಮನಸ್ಸನ್ನ ಸೂರೆಗೊಂಡಿರುವಂತಹ ಈ ಗಾನ ಹಕ್ಕಿ ಜನಪದ ಹಾಡುಗಳ, ಜನಪದ ಸಂಗೀತ ಸಂಯೋಜನೆಗಳ ಮಿನಿ ಸಂಗ್ರಹಾಲಯವೇ ಸರಿ. ಕಡಬ್ಗೆರೆಯಲ್ಲಿ ಹುಟ್ಟಿ ಕನ್ನಡದಲ್ಲಿ MA ಮಾಡಿ ಜನಪದ ಗೀತೆಗಳ ಅಘೋಷಿತ PhDಯನ್ನ ಮಾಡಿರುವಂತಹ ಇವರು 60ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಗೀತೆಗಳನ್ನು ಹಾಡಿದ್ದಾರೆ. ಬೆಲ್ ಬಾಟಮ್, ಬರಗಾಲ, ಕನ್ನಡಿ ಹೀಗೆ ಸಾಕಷ್ಟು ಚಿತ್ರಗಳಲ್ಲಿ ಹಾಡುಗಳನ್ನು ಹಾಡಿದ್ದಾರೆ. ಬೆಲ್ ಬಾಟಮ್ ಚಿತ್ರಕ್ಕೆ ಇವರಿಗೆ ಇಂಡಿಯನ್ ಮ್ಯೂಸಿಕಲ್ ಮಿರ್ಚಿ ಅವಾರ್ಡ್ಸ್ ಕೂಡ ಲಭ್ಯವಾಗಿದೆ. ಜೊತೆಗೆ ಚಿನ್ಮಯ್ ಪಬ್ಲಿಕ್ ಸ್ಕೂಲ್ನ ಫೌಂಡರ್ ಸೆಕ್ರೆಟರಿ ಕೂಡ ಹೌದು. ಕೆಂಪೇಗೌಡ ಪ್ರಶಸ್ತಿ, ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ಕೂಡ ಇವರಿಗೆ ಲಭ್ಯವಾಗಿದೆ. ಚಂದನ ವಾಹಿನಿಯ ಗಾನಗರಡಿ ಕಾರ್ಯಕ್ರಮದಲ್ಲಿ ಸಾರಥಿಯಾಗಿ ಹೆಸರು ಮಾಡಿರುವಂತಹ ನಗುಮೊಗದ ವಿನಮ್ರ ವ್ಯಕ್ತಿತ್ವದ ತುಂಬು ಪ್ರೀತಿಯ ನಮ್ಮೆಲ್ಲರ ಪ್ರೀತಿಯ ಕಡಬ್ಗೆರೆ ಮುನಿರಾಜು ಸರ್ ಆನ್ ಸ್ಟೇಜ್ ಪ್ಲೀಸ್. ನಮಸ್ತೆ ಸರ್, ಹೇಗಿದ್ದೀರಿ? ನಮಸ್ತೆ, ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ. ನಿಮ್ಮದೇ ಚಂದನ ವಾಹಿನಿಗೆ ತಮಗೆ ಹೃದಯಪೂರ್ವಕವಾದಂತಹ ಸ್ವಾಗತ. ಈ ಮುಂಚೆ ಗಾನಗರಡಿ ಕಾರ್ಯಕ್ರಮದಲ್ಲಿ ನೀವು ಕಾಣಿಸ್ಕೊಂಡಿದ್ದೀರಿ ಸಾರಥಿಯಾಗಿ, ಈಗ ಗಾನ ಸಿಂಚನ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಂಡಿದ್ದೀರಿ. ನಮ್ಮ ಮುನಿರಾಜು ಸರ್ ಬಗ್ಗೆ ನಾನೊಂದು ವಿಷಯ ಹೇಳಲೇಬೇಕು. 4,000ಕ್ಕೂ ಹೆಚ್ಚು ವೇದಿಕೆಗಳಲ್ಲಿ ಇವರು ಹಾಡುಗಳನ್ನು ಹಾಡಿ ಎಲ್ಲ ಕಲಾರಸಿಕರನ್ನ ಮನೋರಂಜಿಸಿದ್ದಾರೆ. ಆ 4,000 ಕಾರ್ಯಕ್ರಮದಲ್ಲಿ ಒಂದು 100 ಕಾರ್ಯಕ್ರಮಗಳು ನಾವೇ ಸಿಕ್ಕಿರಬಹುದೇನೋ. ಬಹಳ ಸೊಗಸಾಗಿ ಹಾಡ್ತೀರಿ. ನಿಮ್ಮನ್ನ ಈ ಒಂದು ಕಾರ್ಯಕ್ರಮದಲ್ಲಿ ನೋಡ್ತಿರೋದು ನನಗೆ ಸಿಕ್ಕಾಪಟ್ಟೆ ಖುಷಿ ಇದೆ. ಹೇಳಿ ಸರ್, ನಿಮ್ಮದೇ ವೇದಿಕೆ ಗಾನ ಸಿಂಚನ. ಇವತ್ತು ಈ ಕಾರ್ಯಕ್ರಮಕ್ಕೆ ನಾನು ಬಂದಿರೋದು ನನಗೆ ವೈಯಕ್ತಿಕವಾಗಿ ನನಗೆ ತುಂಬ ಸಂತೋಷ ಆಗಿದೆ. ಹಾಗೆ ದೂರದರ್ಶನ ಚಂದನ ವಾಹಿನಿಯ ವೀಕ್ಷಕರಿಗೆ ನಾನು ಮತ್ತೊಮ್ಮೆ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಮಗೆ ಹೇಗೆ ನೀವು ಪ್ರೋತ್ಸಾಹ ಮಾಡಿ ಬೆಂತಟ್ಟಿದಿರೋ ಹಾಗೆ ಈ ಕಾರ್ಯಕ್ರಮಕ್ಕೂ ಕೂಡ ನೀವು ಬೆಂತಟ್ಟಿ ಅಂತ ಕೇಳ್ಕೊಳ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ಹೆಮ್ಮೆ ಪಡ್ತಾ ಇದ್ದೀನಿ. ನಮಗೂ ಸಿಕ್ಕಾಪಟ್ಟೆ ಹೆಮ್ಮೆ ಇದೆ ಸರ್, ನೀವೆಲ್ಲಿ ಬಂದಿರೋದು, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋದು. ನಿಮ್ಮ ಹಾಡಿನ ಒಂದು ತುಣುಕನ್ನ ನಾವು ಕೇಳ್ಬೋದಾ ಅಂತ? ಖಂಡಿತವಾಗ್ಲೂ ಕೇಳೋಣ ಅಂತ. आदिज्योति बन्यो परंज्योति बन्यो प्रभु ज्योति बन्यो मंटेदलिंगु बन्यो अय्या पदवनाडोर नाल्गे म्याले बंदोद गोखन नीली सिद्धಯ್ಯ स्वामी बन्यो मंटेदा लिंगಯ್ಯ ನೀವೇ बन्यो.
ಒಳಗಣ್ಣ ಜ್ಯೋತಿ ಬೀದಿ ಒಳಗಣ್ಣ ಜ್ಯೋತಿ ಬಡವರ ಮನೆಗೂ ಜ್ಯೋತಿ ಬಲ್ಲಿದರ ಮನೆಗೂ ನೀ ಜ್ಯೋತಿ ಹೆತ್ತ ಮನೆಗೂ ನೀ ಜ್ಯೋತಿ ಸತ್ತವರ ಮನೆಗೂ ನೀ ಜ್ಯೋತಿ ಅಯ್ಯ ಹಾಡಿದವರ ಮನವ ಬಲ್ಲೆ ನೀಡಿದವರ ನಿಜವ ಬಲ್ಲೆ ಸಿದ್ದಯ್ಯ ಸ್ವಾಮಿ ಬನ್ನಿ ಕಂದಾಯದ ಒಡೆಯ ಗುರುಲಿಂಗಯ್ಯ ದಯ ಮಾಡೋ ನಂಬಿದವರ ಮನೆಯ ಒಳಗೆ ತುಂಬಿ ತುಳುಕಾಡು ಪಾಪ ಸಿದ್ದಯ್ಯ ಸ್ವಾಮಿ ಬನ್ನಿ ಸಿದ್ದಯ್ಯ ಸ್ವಾಮಿ ಬನ್ನಿ ಸಿದ್ದಯ್ಯ ಸ್ವಾಮಿ ಬನ್ನಿ. ಎಷ್ಟು ಸೊಗಸಾಗಿ ಹಾಡ್ತೀರಿ ಸರ್. ಇಷ್ಟು ಪ್ರೀತಿಯಿಂದ ಸಿದ್ದಯ್ಯ ಸ್ವಾಮಿ ಬನ್ನಿ ಅಂದ್ರೆ ಖಂಡಿತವಾಗ್ಲೂ ಬಂದೇ ಬಿಡ್ತಾರೆ. ಆ ಸಿದ್ದಯ್ಯ ಸ್ವಾಮಿ ನಿಮಗೆ ಸದಾ ಕಾಲ ಹೀಗೆ ಹಾಡುವಂತಹ ಮನೋರಂಜಿಸುವಂತಹ ಶಕ್ತಿ ಕೊಡ್ಲಿ ಅಂತ ಹೇಳ್ತಾ ನಿಮ್ಗೆ ಮತ್ತೊಮ್ಮೆ ನಮ್ಮ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ, ಸುಸ್ವಾಗತ. ನಮಸ್ಕಾರ, ಧನ್ಯವಾದಗಳು. ಕೋಲಾರದ ವೇಮಗಲ್ಲಿನ ಪುಟ್ಟ ಗ್ರಾಮ ಸೀತಿ ಹೊಸೂರು. ಅದೊಂದು ಜನಪದ ಹಕ್ಕಿಗಳ ತೊಟ್ಟಿಲು. ಅಲ್ಲಿನ ಹಾಡುಗಳನ್ನು ಆಲಿಸುತ್ತಾ ಬೆಳೆದವರು ಇವರು. ಕೇಳಿಕೆ ಸಂಸ್ಕೃತಿಯನ್ನ ಬೆಳೆಸಿದವರು. ನಾವುಗಳು ಕೇಳಿರುವಂತಹ ಅದೆಷ್ಟೋ ಜನಜನಿತ ಗೀತೆಗಳಿಗೆ ದನಿಯಾದವರು. 2012ರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಪಡೆದವರು. ಜಾನಪದ ಹಾಗೂ ಯಕ್ಷಗಾನ ಅಕಾಡೆಮಿ ಸಮ್ಮಾನದ ಜೊತೆಗೆ ಇವರು ಅವರ ದಿಟ್ಟ ಪೊಲೀಸ್ ಕಾರ್ಯಗಳಿಗೆ ರಾಷ್ಟ್ರಪತಿ ಪದಕ ಕೂಡ ಗಳಿಸಿದವರು. ತಮ್ಮ ಕೇಳಿಕೆ ಸಂಪ್ರದಾಯದ ಜನಪದ ಪ್ರಸ್ತುತಿಗಳ ಕುರಿತಾದ ಸಂಶೋಧನೆಗೆ ಇವರಿಗೆ ಹಂಪಿ ವಿಶ್ವವಿದ್ಯಾಲಯ ಗೌರವಾನ್ವಿತ ಡಾಕ್ಟರೇಟ್ ಕೊಟ್ಟು ಸನ್ಮಾನಿಸಿದೆ. ಆಕಾಶವಾಣಿ ಹಾಗೂ ದೂರದರ್ಶನದ ಗ್ರೇಡೆಡ್ ಕಲಾವಿದರಾದಂತಹ ಡಾಕ್ಟರ್ ವಿಡಿಎನ್ ಜನರ ಪದಗಳನ್ನು ಲೋಕಪ್ರಿಯಗೊಳಿಸಿರುವ ದಿಗ್ಗಜರಲ್ಲೊಬ್ಬರು ಎಂದರೆ ಅತಿಶಯೋಕ್ತಿಯಲ್ಲ. ವೃತ್ತಿಯಲ್ಲಿ ಆರಕ್ಷಕರಾಗಿ ನಿವೃತ್ತರಾದವರು. ತಮ್ಮ ಗಾನ ಮಾಲಿಕೆಗಳ ಮೂಲಕ ಕಲಾದೇವಿಗೆ ಸದಾ ಸೇವೆಯನ್ನ ಸಲ್ಲಿಸುತ್ತಿರುವವರು. ಯುವ ಮನಸ್ಸಿನ ಹಿರಿಯ ಸಿರಿ ಕಂಠದ ಒಡೆಯ ಡಾಕ್ಟರ್ ವೇಮಗಲ್ ನಾರಾಯಣ ಸ್ವಾಮಿ ಸರ್, ವೆಲ್ಕಮ್ ಆನ್ ಸ್ಟೇಜ್ ಪ್ಲೀಸ್. ನಮಸ್ತೆ ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ನಾನು. ನಿಮ್ಮನ್ನ ನೋಡೋದೇ ನಮಗೆ ಸಿಕ್ಕಾಪಟ್ಟೆ ಖುಷಿ. ಆರಕ್ಷಕರು ಹೌದು. ನೀವು ಸ್ವಲ್ಪ ಸ್ಟ್ರಿಕ್ಟಾ ಸರ್? ಹಾಗೇನಿಲ್ಲ. ಹಾಗೇನಿಲ್ವಾ? ಸ್ಟ್ರಿಕ್ಟ್ ಜಡ್ಜಾ ನೀವು ಅಂತ ಪಾಪ ನಮ್ಮ ಕಂಟೆಸ್ಟೆಂಟ್ಸ್ಗೆ ಒಂದ್ಸರಿ ಆ ಥರ ಏನಿಲ್ವಾ? ಓಕೆ, ನಮಗೆ ಡಾಕ್ಟರೇಟ್ ಪ್ರಶಸ್ತಿ ಕೂಡ ಸಿಕ್ಕಿದೆ. ಸರ್, ಸೀತಿ ಹೊಸೂರಿನಿಂದ ಕೇಳಿಕೆಯ ಗೀತೆಗಳನ್ನು ನಮ್ಮವರೆಗೂ ತಲುಪಿಸಿದಿರಿ. ಇದ್ರ ಬಗ್ಗೆ ಮತ್ತಷ್ಟು ತಿಳ್ಕೊಳ್ಳುವಂತಹ ಕುತೂಹಲ ನನಗೆ. ಹೌದು, ಅದು ಕೇಳಿಕೆ ಅಂತಕ್ಕಂಥದ್ದು ನಮ್ಮ ಕರ್ನಾಟಕ ಆಂಧ್ರ ಬಾರ್ಡರ್ ಇರ್ತಕ್ಕಂಥ ಒಂದು ಕಲೆ. ಅದೊಂದು ಜನಪದ ರಂಗ ಪ್ರಕಾರ. ಅದು ಇತ್ತೀಚೆಗೆ ಕಣ್ಮರೆ ಆಗ್ತಾ ಇತ್ತು. ಇದ್ರ ಬಗ್ಗೆ ನಾನು ಆಯ್ಕೆ ಮಾಡಿಕೊಂಡು ಹಂಪಿ ಯೂನಿವರ್ಸಿಟಿಯಿಂದ PhD ಮಾಡಿದೆ ಅದ್ರ ಬಗ್ಗೆ 2004ರಲ್ಲಿ. ಅದ್ಭುತ ಸರ್. ನಿಮ್ಮ ಧ್ವನಿಯಲ್ಲಿ ಒಂದು ಹಾಡನ್ನು ಕೇಳ್ಬೋದಾ? ಖಂಡಿತ. ಕಿನ್ನೂರಿ ನುಡಿಸೋಣ ಧನಿ ಚಂದವೋ ಕಿನ್ನೂರಿ ನುಡಿಸೋಣ ಬೆರಳಿನಂದ ಚಂದವೋ ಕಿನ್ನೂರಿ ನುಡಿಸೋಣ ಬೆರಳಿನಂದ ಚಂದವೋ ಚಿಕ್ಕಿ ನುಂಗ್ರಕ್ಕೆ ನಾರಿ ಮನಸ್ಸಿಟ್ಟಳೋ ಬೆಳ್ಳಿ ನುಂಗ್ರಕ್ಕೆ ನಾರಿ ಮನಸೋತಳೋ ಬೆಳ್ಳಿ ನುಂಗ್ರಕ್ಕೆ ನಾರಿ ಮನಸೋತಳೋ ಎಲ್ಲೋ ಜೋಗಪ್ಪ ನಿನ್ನ ರಮಾನೆ ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ ಎಲ್ಲೋ ಜೋಗಪ್ಪ ನಿನ್ನ ರಮಾನೆ ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ ಎಲ್ಲೋ ಜೋಗಪ್ಪ ನಿನ್ನ ಹರಮಾನೆ ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ ಎಲ್ಲೋ
ಎಲ್ಲೋ ಜೋಗಪ್ಪ ನಿನ್ನ ಹರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ. ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ. ಬೆಟ್ಟ ಹತ್ತೋಗಬೇಕು, ಬೆಟ್ಟ ಇಳ್ದೋಗಬೇಕು, ಬೆಟ್ಟ ಹತ್ತೋಗಬೇಕು, ಬೆಟ್ಟ ಇಳ್ದೋಗಬೇಕು. ಅಲ್ಲಾದೆ ಕಣೆ ನನ್ನ ತಳಮಾನೆ, ಅಲ್ಲಾದೆ ಕಣೆ ನನ್ನ ರಮಾನೆ, ಅಲ್ಲಾದೆ ಕಣೆ ನನ್ನ ರಮಾನೆ, ಅಲ್ಲಾದೆ ಕಣೆ ನನ್ನ ತಳಮಾನೆ. ಎಲ್ಲೋ ಜೋಗಪ್ಪ ನಿನ್ನ ಹರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ, ಎಲ್ಲೋ ಜೋಗಪ್ಪ ನಿನ್ನ ಹರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ. ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ. ಕಾರವಾರ ಕೇರಿಯ ಗಾರೆ ಪಡ್ಸಾಲೆ ಮೇಲೆ, ಕಾರವಾರ ಕೇರಿಯ ಗಾರೆ ಪಡ್ಸಾಲೆ ಮೇಲೆ ಲೋಲು ಕಿನ್ನೂರಿಯ ನುಡಿಸೋನೆ, ಲೋಲು ಕಿನ್ನೂರಿಯ ನುಡಿಸೋನೆ. ಮಗ್ಗಾಗಿ ಬಾರೋ ತುರುಬಿಗೆ, ಮಗ್ಗಾಗಿ ಬಾರೋ ತುರುಬಿಗೆ. ಎಲ್ಲೋ ಜೋಗಪ್ಪ ನಿನ್ನ ಹರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ, ಎಲ್ಲೋ ಜೋಗಪ್ಪ ನಿನ್ನ ಹರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ. ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ. ಎಳ್ಳಿನ ಒಲವ ಬಿಟ್ಟೆ, ಒಳ್ಳೆಯ ಗಂಡನ ಬಿಟ್ಟೆ, ಓ ಎಳ್ಳಿನ ಒಲವ ಬಿಟ್ಟೆ, ಒಳ್ಳೆಯ ಗಂಡನ ಬಿಟ್ಟೆ. ಕಣ್ಣಾರ್ಥ ಜೋಗಿ ಕೋಟೆ ಹೋಗಬಹುದೇ, ನಾರಿ ಸುಳ್ಳಾರ್ಥ ಜೋಗಿ ಕೋಟೆ ಹೋಗಬಹುದೇ, ಕಣ್ಣಾರ್ಥ ಜೋಗಿ ಕೋಟೆ ಹೋಗಬಹುದೇ, ಸುಳ್ಳಾರ್ಥ ಜೋಗಿ ಕೋಟೆ ಹೋಗಬಹುದೇ. ಎಲ್ಲೋ ಜೋಗಪ್ಪ ನಿನ್ನ ಹರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ, ಎಲ್ಲೋ ಜೋಗಪ್ಪ ನಿನ್ನ ಹರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ. ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ. ನಿನ್ನ ಬಿಟ್ಟಾಗಲಿಂದ ಕಣ್ಣೂರಿ ಕಣ್ಣು ಜೋಗಿ, ಓ ನಿನ್ನ ಬಿಟ್ಟಾಗಲಿಂದ ಕಣ್ಣೂರಿ ಕಣ್ಣು ಜೋಗಿ. ನಿನ್ನಲ್ಲಿ ನನಗೆ ಮನಸಾದೆ, ನಿನ್ನಲ್ಲಿ ನನಗೆ ಮನಸಾದೆ, ನಿನ್ನಲ್ಲಿ ನನಗೆ ಮನಸಾದೆ, ನಿನ್ನಲ್ಲಿ ನನಗೆ ಮನಸಾದೆ. ಎಲ್ಲೋ ಜೋಗಪ್ಪ ನಿನ್ನ ಹರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ, ಎಲ್ಲೋ ಜೋಗಪ್ಪ ನಿನ್ನ ಹರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ. ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ.
ಎಷ್ಟು ಚೆನ್ನಾಗಿ ಅನ್ಸುತ್ತೆ. ಬಹಳ ಸೊಗಸಾಗಿ ಹಾಡಿದ್ರಿ ಸರ್. ಈಗ ನಮ್ಮ ಕಂಟೆಸ್ಟೆಂಟ್ಸ್ ಇಂದ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಿ, ಅಂದ್ರೆ ಈ ಒಂದು ಶೋ ಇಂದ, ನಮ್ಮ ಕಂಟೆಸ್ಟೆಂಟ್ಸ್ ಇಂದ? ನೋಡಿ, ನಮ್ಮ ಜಾನಪದ ಪರಂಪರೆಯಲ್ಲಿ ಅಗಾಧವಾದ ಗಾಯನ ಸಂಪತ್ತಿದೆ. ಎಲ್ಲೋ ಒಂದು ಕಡೆ ಅದು ನಶಿಸಿ ಹೋಗ್ತಾ ಇತ್ತೇನೋ ಅಂತ ಅನಿಸ್ತಾ ಇತ್ತು ನಮಗೆ. ಹೌದು. ಆದರೆ ಚಂದನ ವಾಹಿನಿ ಒಂದು ಒಳ್ಳೆಯ ಅವಕಾಶವನ್ನು ಕೊಡೋ ಮೂಲಕ ಇಷ್ಟೇ ಗಾಯಕರಲ್ಲ, ಇವ್ರ ಮುಖಾಂತರ ಲಕ್ಷಾಂತರ ಗಾಯಕರಿಗೆ ಒಂದು ಸಂದೇಶ ಹೋಗುತ್ತೆ. ನಮ್ಮ ಜನಪದ ಸಂಪತ್ತು ಮತ್ತೆ ನಮಗೆ ಉಳ್ಕೊಳ್ಳುತ್ತೆ. ಹಾಗಾಗಿ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಕಂಟೆಸ್ಟೆಂಟ್ಸ್ಗೆ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಶುಭ ಹಾರೈಸ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇವರು ಹುಟ್ಟಿದ್ದು ಶಿವಮೊಗ್ಗದಲ್ಲಿ. ಅಪ್ಪಟ ಸಂಗೀತಗಾರರ ಮಗಳಾಗಿ ಹಾಡ್ತಾ ಹಾಡ್ತಾ ರಾಗ ಒಲಿದು ಭಕ್ತಿ ಮತ್ತು ಭಾವಗೀತೆಗಳಿಗೆ ಇವರ ಕಂಠಸಿರಿ ಬೇಕೇ ಬೇಕಪ್ಪ ಅನ್ನೋಷ್ಟು ಮನ್ನಣೆ ಗಳಿಸಿಬಿಟ್ಟರು. ಇವರ ದನಿಯಲ್ಲಿ ಶರೀಫರ ಪದ ಕೇಳೋದೇ ಒಂದು ಸಂಭ್ರಮ. ದಕ್ಷಿಣ ಭಾರತದ ಹುಡುಗಿಯೊಬ್ಬಳು ಹಿಂದಿ ಗೀತೆಗಳ ಸ್ಪರ್ಧೆಯಲ್ಲಿ ಟ್ರೋಫಿ ಗೆಲ್ತಾಳೆ ಅಂದರೆ ಅವರೊಳಗಿದ್ದ ಭಾಷೆ ಹಾಗೂ ಸಂಗೀತ ಸಾಂಗತ್ಯ ಇನ್ನೆಷ್ಟು ಸ್ಟ್ರಾಂಗ್ ಇರಬೇಕು. ಭಾಗೀರಥಿ ಚಿತ್ರದ ಗೀತೆಗೆ ರಾಜ್ಯ ಮಟ್ಟದ ಫಿಲ್ಮ್ ಫೇರ್ ಪ್ರಶಸ್ತಿಯನ್ನ ಕೂಡ ಗಳಿಸಿದ್ರು. ಅನೇಕ ಚಿತ್ರಗಳಿಗೆ ಇವರು ತಮ್ಮ ಕಂಠವನ್ನ ಧಾರೆ ಎರೆದಿದ್ದಾರೆ. 1000ಕ್ಕೂ ಹೆಚ್ಚು ಧ್ವನಿ ಮುದ್ರಿಕೆಗಳಿಗೆ ದನಿಯಾಗಿದ್ದಾರೆ. ಹಲವಾರು ಕಾರ್ಯಕ್ರಮಗಳಲ್ಲಿ, ಹಲವಾರು ವೇದಿಕೆಗಳಲ್ಲಿ ತೀರ್ಪುಗಾರರಾಗಿ ಸೈ ಎನಿಸ್ಕೊಂಡಿದ್ದಾರೆ. ಇವರು ಮಾತನಾಡಿದ್ರು ಸಂಗೀತದ ಸರೆಗಮಪ ಥರ ಸುಶ್ರಾವ್ಯವಾಗಿ ಕೇಳಿಸುವಂಥ ನಮ್ಮ ಅಚ್ಚು ಮೆಚ್ಚಿನ ನೆಚ್ಚಿನ ಗಾಯಕಿ, ಸಂಗೀತ ಸಂಯೋಜಕಿ, ನಟಿ, ಮುದ್ದು ಮುಖದ ಚೆಲುವೆ ಅರ್ಚನಾ ಉಡುಪ. ಮೇಡಮ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ನಾನು ಆರಾಮಾಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಹಳ ಸುಂದರವಾಗಿ ಕಾಣಿಸ್ತಿದ್ದೀರಿ. ಥ್ಯಾಂಕ್ ಯು, ನೀವು ಕೂಡ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಈಗ ನಿಮ್ಮನ್ನ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ನೋಡಿದ್ದೀವಿ. ಇನ್ಫ್ಯಾಕ್ಟ್ ನಿಮ್ಮ ಕಾರ್ಯಕ್ರಮಗಳನ್ನು ನೋಡ್ತಾ ನೋಡ್ತಾ ಬೆಳೆದಂಥವ್ರು ನಾವು. ಇವತ್ತು ನೀವು ಗಾನಸಿಂಚನ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ಅಂದರೆ ನಮ್ಗೆ ಸಿಕ್ಕಾಪಟ್ಟೆ ಹೆಮ್ಮೆ ಇದೆ. ಈ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತು. ನೋಡಿ, ದೂರದರ್ಶನ ಮತ್ತು ಚಂದನ ವಾಹಿನಿ ಅಂತಂದ್ರೇ ಬೇರು ಅಂತ ಹೇಳಬಹುದು. ಯಾವುದೇ ಬೇರೆ ಚಾನೆಲ್ಗಳು ಇಲ್ಲ ಇದ್ದಂತಹ ಟೈಮಲ್ಲಿ ಇದು ಏಕಮೇವಾದ್ವಿತೀಯ ಚಾನೆಲ್ ಆಗಿ ಬಂದಂಥದ್ದು. ಅವಾಗಿನಿಂದ ಈಗಿನವರೆಗೂ ಮೌಲ್ಯಾಧಾರಿತ ಕಾರ್ಯಕ್ರಮಗಳು ಮತ್ತು ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಂತಹ ಕಾರ್ಯಕ್ರಮಗಳನ್ನು ಕೊಡ್ತಾನೇ ಬಂದಿದೆ ಜನಗಳಿಗೆ. ಸೊ ಅದಕ್ಕೆ ಇನ್ನೊಂದು ಫೆದರ್ ಇನ್ ದ ಕ್ಯಾಪ್ ಅಂತ ಹೇಳಿದರೆ ಗಾನಸಿಂಚನ ಕಾರ್ಯಕ್ರಮ. ನಾನು ಈ ಕಾರ್ಯಕ್ರಮದ ಭಾಗ ಆಗ್ತಾ ಇರೋದು ನನಗೆ ತುಂಬ ಖುಷಿ ಕೊಟ್ಟಿದೆ. ಈ ಕಾರ್ಯಕ್ರಮ ಅದ್ಭುತವಾದ ಯಶಸ್ಸನ್ನು ಕಾಣಲಿ ಅಂತ ನಾನು ಹಾರೈಸ್ತೇನೆ. ಥ್ಯಾಂಕ್ ಯು, ಧನ್ಯವಾದಗಳು ಮೇಡಮ್. ನಿಮ್ಮ ಧ್ವನಿಯಲ್ಲಿ ಒಂದು ಹಾಡನ್ನು ಕೇಳೋದಕ್ಕೆ ನಾವೆಲ್ಲರೂ ಕಾತುರತೆಯಿಂದ ವೆಯ್ಟ್ ಮಾಡ್ತಿದ್ದೀವಿ. ಪ್ಲೀಸ್. ಥ್ಯಾಂಕ್ ಯು.
ಜಗದ ಲೇಸ ತುಳುಕಿಸಿದವಳೆ, ಬಂಗಾರ ಮೈಯವಳೆ, ಬಂಗಾರ ಮುಖದವಳೆ, ಸೂಸು ನಗೆಯಲಿ ಜಗದ ಲೇಸ ತುಳುಕಿಸಿದವಳೆ, ಮೂರು ಜೇನಿನ ಒಳದಿ ಕಂಡ ಗಣ್ಣಿನ ಗರತಿ, ಹುಲಿಯ ನೇರಿದೆ ತಾಯಿ ಹೌಹಾರಿ ನಿಂತೆ, ಸಾವಿರದ ಶರಣವ್ವ ಕರಿಮಾಯಿ ತಾಯೇ ತಾಯೇ. ಬೆಂಕಿ ಹಚ್ಚಿದಿ ತಾಯಿ ಬೇಲ್ಯಾಗ ನಿಂತಿ, ಸಿದ್ಧ ಸಿದ್ಧರ ಗುತ್ತ ಹೊಗಿಸಿ ಹೂನಕ್ಕಿ, ಬೆಂಕಿ ಹಚ್ಚಿದಿ ತಾಯಿ ಬೇಲ್ಯಾಗ ನಿಂತಿ, ಸಿದ್ಧ ಸಿದ್ಧರ ಗುತ್ತ ಹೊಗಿಸಿ ಹೂನಕ್ಕಿ, ಈರೇಳು ಭುಜದವರ ಏಳೇಳ ಶಿರ ತರಿದು ಹೊರಳಿಗಿ ಹೂಹಾರ ಮಾಡಿಕೊಂಡವಳೆ, ಸಾವಿರದ ಶರಣವ್ವ ಕರಿಮಾಯಿ ತಾಯೇ ತಾಯೇ. ಏನ್ ಸೊಗಸಾಗಿ ಹಾಡಿದ್ರಿ ಮೇಡಮ್, ಬಹಳ ಸೊಗಸಾಗಿ ಹಾಡಿದ್ರಿ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ನೀವು ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ, ಬೇರೆ ರಾಜ್ಯದಲ್ಲೂ ಕೂಡ ಹಾಡುಗಳನ್ನ ಹಾಡಿ ರಿಯಾಲಿಟಿ ಶೋ ಸ್ಪರ್ಧಿಯಾಗಿ ತಮ್ಮದೇ ಆದಂತಹ ಛಾಪನ್ನ ಮೂಡಿಸ್ಕೊಂಡಿರುವಂಥವ್ರು. ಈಗ ಈ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರುವಂತಹ ನಮ್ಮ ಕಂಟೆಸ್ಟೆಂಟ್ಸ್ಗೆ ಏನ್ ಕಿವಿ ಮಾತನ್ನು ಹೇಳ್ತೀರಿ? ನಾನು ಹೆಚ್ಚೇನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಇಲ್ಲಿ ಅವರು ನಿಂತು ಹಾಡುವಷ್ಟು ಸಮಯ ಏನಿದೆ ಅದು ಅವರದ್ದು. ಅದನ್ನು ಅವರಿಂದ ನಮ್ಗೆ ಯಾರಿಗೂ ಕಸ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ಇಲ್ಲಿ ನೀವೇನು ಹಾಡ್ತೀರಿ ಆ ಒಂದು ಘಳಿಗೆಯನ್ನು ಸಂಪೂರ್ಣವಾಗಿ 200% ನಿಮ್ಮದಾಗಿಸ್ಕೊಂಡು ಅದನ್ನು ಎಂಜಾಯ್ ಮಾಡಿಕೊಂಡು ಅದನ್ನು ಜೀವಿಸಿ ಅಷ್ಟೇ, ಇನ್ನೇನೂ ಇಲ್ಲ. ಆಲ್ ದ ಬೆಸ್ಟ್. ಮೇಡಮ್, ನಿಮ್ಮ ಜಡ್ಜ್ ಸೀಟ್ ನಿಮಗೋಸ್ಕರ ಕಾಯ್ತಾ ಇದೆ. ಪ್ಲೀಸ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಗಾನಸಿಂಚನ ಜನಮನದ ಪದ ಪಯಣ ಕಾರ್ಯಕ್ರಮದಲ್ಲಿ 25 ಜನ ಸ್ಪರ್ಧಿಗಳಿದ್ದಾರೆ. ಇವರ ಸೆಲೆಕ್ಷನ್ ಪ್ರೋಸೆಸ್ ಹೇಗೆ ನಡೀತು ಅನ್ನೋ ತಿಳ್ಕೊಳ್ಳೋ ಕುತೂಹಲ ನಿಮಗೂ ಇದೆಯಾ? ನನಗೂ ಇದೆ. ಹಾಗಿದ್ರೆ ಬನ್ನಿ ನೋಡ್ಕೊಂಬರೋಣ. ದಿನನಿತ್ಯದ ಪಾಡನ್ನೇ ಹಾಡಾಗಿಸಿ ಹಗುರಾದವರು ನಮ್ಮ ಜನಪದರು. ನೋವು, ನಲಿವು, ಬವಣೆ, ಬೇಸರ, ಬೆರಗು, ಬಿನ್ನಾಣಗಳಿಗೆ ರಾಗದ ಸ್ಪರ್ಶ ಕೊಟ್ಟು ಭಾವನೆಗಳ ಶ್ರುತಿ ಬೆರೆಸಿ ಕಾಯಕಕ್ಕೊಂದು ಕವನ ಕಟ್ಟಿದ ಹಾಡುಗಳೇ ಈ ನಮ್ಮ ಗಾನಸಿಂಚನ. ಜನಮನದ ಪದಪಯಣವನ್ನು ಜನಮಾನಸಕ್ಕೆ ತಲುಪಿಸುವ ಚಂದನದ ಮತ್ತೊಂದು ಚಂದದ ಪ್ರಯತ್ನವೇ ಗಾನಸಿಂಚನ ಎಂಬ ರಿಯಾಲಿಟಿ ಶೋ. ಚಂದನದ ಆಡಿಷನ್ ಕರೆಗೆ ಓಗೊಟ್ಟು ರಾಜ್ಯಾದ್ಯಂತ ಅದೃಷ್ಟವನ್ನು ಅರಸಿ ಬಂದ ಗಾಯಕರು ನೂರಾರು. ರಂಗಭೂಮಿಯ ಜಾಡು, ಜನಪದ ಗಾಯನದ ಸೊಗಡು ಎರಡೂ ಮೇಳೈಸಿರುವ ಕಲಾವಿದೆ ವೈಜಿ ಉಮಾ. ಮಲ್ಲಿಗೆ ಹೂವ ತಂದು ಚೆಲ್ಲಲೇನೆ ರಾಣಿ ನಿನ್ನ ಮನಿಗೆ ಬರುಲೇನೆ. ಮತ್ತು ನುರಿತ ಸಂಗೀತ ಸಂಯೋಜಕರಾದ ಆನಂದ್ ಮಾದಲಗೆರೆ. ಆ ತಿಂಗಳಿಗೂ ಚಂದ ನಂಜನಗೂಡು ಗಂಧ ತುಂಬೈತೆ ಗುಡಿಗೆಲ್ಲ. ಅವರ ಸಾರಥ್ಯದ ಆಯ್ಕೆ ಪ್ರಕ್ರಿಯೆಯಲ್ಲಿ ಅಂತಿಮ ಹಂತದವರೆಗೆ ಉಳಿದವರು 25 ಜನ ಗಾನಕೋಗಿಲೆಗಳು. ಹಾಡಿನ ಗುಂಗಿಗೆ ವಯಸ್ಸಿನ ಹಂಗು ತೊರೆದು ಹಾಡಲು ಬಂದ ಯುವ ಮನಸ್ಸಿನ ವಯೋಶ್ರೇಷ್ಠರು. ಹಿಟ್ಟು ಮಾಡಿ ಸೊಪ್ಪು ಮಾಡಿ ಎಲೆನಾರೆ ಹಿಟ್ಟೆಕ್ಕದಲ್ಲಿ ಓದೆ. ರ್ಯಾಪ್ ಪಾಪ್ಗಳ ಕಾಲದಲ್ಲೂ ಜನಪದ ಹಾಡುಗಳನ್ನ ಗುನುಗ ಬಯಸುವ ಹುಡುಗ ಹುಡುಗಿಯರು.
ಮುದ್ದು ಭೈರವ ಸ್ವಾಮಿ ಊರಿಗದ್ದುಗೆ ಗೆರುವಾಗ ಸಿದ್ಧರ ಶಿವಮಠಕ್ಕೆ ಬೆಳಗಾದೋ ಕೋಲಣ್ಣ ಕೋಲೆ. ಎಲ್ಲರಿಗೂ ಸಲ್ಲುವ ಪ್ರತಿಯೊಬ್ಬರು ಮೆಲ್ಲುವ ಹಾಡುಗಳ ಸಂಭ್ರಮ ಹೊತ್ತು ತರಲಿದೆ ನಮ್ಮ ವಿನೂತನ ರಿಯಾಲಿಟಿ ಶೋ ಗಾನ ಸಿಂಚನ. ಗಾನ ಸಿಂಚನಕ್ಕೆ 25 ಜನ ಸಿರಿಕಂಠದ ನಮ್ಮ ಗಾಯಕ ಗಾಯಕಿಯರನ್ನ ಕೊಡುಗೆಯಾಗಿ ನೀಡಿದ್ದಕ್ಕೆ ನಮ್ಮ YG ಉಮಾ ಹಾಗೂ ಆನಂದ್ ಮಾದಲಗೆರೆ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಗಾನ ಸಿಂಚನ ಜನಮನದ ಪದ ಪಯಣ ಈ ಕಾರ್ಯಕ್ರಮದಲ್ಲಿ ನಮ್ಮ ಮೆಂಟಾರ್ ಹಾಗೆ ವಂಡರ್ಫುಲ್ ಜಡ್ಜಸ್ ಬಂದಾಯ್ತು. ಈಗ ನಮ್ಮ ಸೂಪರ್ ಎನರ್ಜೆಟಿಕ್ ಕಂಟೆಸ್ಟೆಂಟ್ಸ್ ನ ವೇದಿಕೆ ಮೇಲೆ ಕರೆಯುವಂತಹ ಸಮಯ, ಅವರ ವೀಟಿಗಳನ್ನ ನೋಡುವಂತಹ ಸಮಯ. ನಮ್ಮ ಮೊದಲನೆಯ ಕಂಟೆಸ್ಟೆಂಟ್ ನ ವೀಟಿ ನೋಡೋಣವಾ? ವಿಶ್ವನಾಥ್ ಎಲ್ ಚೆಂಗಚಹಳ್ಳಿ, ವೀಟಿ ಪ್ಲೀಸ್. ವಿಶ್ವನಾಥ್ ಎಲ್ ಚಾಮರಾಜನಗರದ ಯಳಂದೂರು ತಾಲೂಕಿನ ಚಂಗಚಹಳ್ಳಿ ಅನ್ನೋ ಪುಟಾಣಿಯೂರಿನ ಪಟಾಕಿ ಪ್ರತಿಭೆ. ಚಂಚಳಿಯಿಂದ ನಾನು ಡಿಗ್ರಿ ಮಾಡೋದಕ್ಕೆ ಅಂತ ಮೈಸೂರು ಮಹಾರಾಜ ಕಾಲೇಜ್ಗೆ ಹೋದಾಗ ಅಲ್ಲಿ ತನಕನೂ ನನಗೆ ಯಾವುದೇ ತರಹದ ಕಲೆಗಳು ಗೊತ್ತಿರಲಿಲ್ಲ. ಬಾಲ್ಯದಲ್ಲಿ ಕಲೆಯ ಗಂಧಾಗಾಳಿ ಇಲ್ಲದೆ ಹೋದ್ರೂ ಕಾಲೇಜ್ನಲ್ಲಿ ಸೀನಿಯರ್ಸ್ನ ನೋಡಿ ಹಾಡೋ ಮನ್ಸಾಯ್ತಂತೆ. ಕೋರಸ್ನಲ್ಲಿ ಹಾಡ್ತಾ ಇದ್ದ ಈ ಹೈದನಿಗೆ ಮೇನ್ ಸಿಂಗರ್ ಕೈ ಕೊಟ್ಟಿದ್ದೆ ವರ ಆಯ್ತು ನೋಡಿ. ಒಂದಿನ ನಾನು ಕೋರಸ್ ಕೊಡ್ತಾ ಇದ್ದೆ, ಹಂಗೆ ಹಾಡ್ತಾ ಕೋರಸ್ ಕೊಡ್ತಾ ಇದ್ದೆ. ಆವಾಗ ನಮ್ಮ ಜನಮನ ಸರ್, ಕೃಷ್ಣ ಜನಮನ ಸರ್ ಅವರು ಯಾರೋ ಮೇಯ್ನ್ ಸಿಂಗರ್ ಬರಲಿಲ್ಲ ಅಂತ ನನಗೆ ನೀನೇ ಹಾಡಬೇಕಾಗುತ್ತೆ ವಿಶ್ವ, ಹಾಡು ನಾನು ಜೊತೆಲಿರ್ತೀನಿ ಅಂದಾಗ ಫಸ್ಟು ನನಗೆ ಅವಕಾಶ ಮಾಡಿಕೊಟ್ರು ಆ ವೇದಿಕೆಯಲ್ಲಿ. ಆವಾಗ ನಾನು ಮುಂಗುಂಡಾದ ಮಾದೇಶ್ವರ್ಗೆ ಶರಣು ಶರಣಯ್ಯ ಅನ್ನೋ ಕಂಸಲೆ ಗೀತನ ಹಾಡಿದೆ. ಅಲ್ಲಿ ನನ್ನ ಎಲ್ಲ ಪ್ರೇಕ್ಷಕರೆಲ್ಲ ತುಂಬ ಚೆನ್ನಾಗಿ ಹಾಡಿದ್ರಿ ಅಂತಂದಾಗ ನನಗೆ ಅದೇ ಮೊದಲ ನನ್ನ ಉತ್ತೇಜನ ಆಯಿತು ನಾನು ಹಾಡೋದಕ್ಕೆ. ಮತ್ತು ನಾನು 22 ರಾಜ್ಯಗಳಲ್ಲಿ ಡ್ಯಾನ್ಸ್ ಆಗಿರ್ಬೋದು ಅಥವಾ ಗೀತೆಗಳ ಹಾಡಿರ್ಬೋದು ಅಲ್ಲಿ ಹೋಗಿ ಎಲ್ಲ ಪರ್ಫಾರ್ಮ್ ಮಾಡಿದ್ದೀನಿ. ಹಲವಾರು ಸ್ಟೂಡೆಂಟ್ಗಳನ್ನ ನಾನು ನ್ಯಾಷನಲ್ ಲೆವೆಲ್ಗೆಲ್ಲ ಕರ್ಕೊಂಡು ಹೋಗಿದ್ದೀನಿ. ಗಾಯಕನಾಗಿ ಬಡ್ತಿ, ಮುಂದೆ ಹಾಡೋ ತಂಡದ ನಾಯಕನಾಗಿ ಕೀರ್ತಿ. ಜನಪದ ಗೀತೆಗಳನ್ನ ಹಾಡೋದರ ಜೊತೆಗೆ ಕಂಸಾಳೆ, ಡೊಳ್ಳು, ಪೂಜಾ ಕುಣಿತವೂ ಕರಗದ. ಸುಮಾರು ವರ್ಷಗಳಿಂದ ಜನಪದ ಕುಣಿತ, ಜನಪದ ಗಾಯನ ತರಬೇತಿ ನೀಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಹುಮುಖ್ಯ ಪ್ರತಿಭೆ ವಿಶ್ವನಾಥ್ಗೆ ಶುಭವಾಗಲಿ. ಪ್ರತಿಭಾವಂತ ವಿದ್ಯಾರ್ಥಿ, ಅಜ್ಜ ಅಜ್ಜಿಯರಿಂದ ಜನಪದ ಗೀತೆಗಳನ್ನ, ತತ್ವಪದಗಳನ್ನ, ಗೀಗಿ ಪದಗಳನ್ನು, ಮಂಟೇಸ್ವಾಮಿ ಮತ್ತು ಮಹದೇಶ್ವರನ ಹಾಡುಗಳನ್ನ ಕಲಿಯೋದ್ರ ಮೂಲಕ ಅವರು ಆವಾಗಲೇ ಬಾಲ್ಯದಲ್ಲಿ ಎಲ್ಲ ಹಾಡುಗಳನ್ನ, ಮೂಲ ದಾಟಿ ಹಾಡುಗಳನ್ನು ಅವರು ಹಸ್ತಗತ ಮಾಡಿಕೊಂಡಿದ್ದರು. ತಮ್ಮ ಅಭೂತಪೂರ್ವವಾದಂಥ ಪ್ರದರ್ಶನವನ್ನು ನೀಡಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಮತ್ತು ನಮ್ಮ ವಿಭಾಗಕ್ಕೆ ಕೀರ್ತಿಯನ್ನು ತರಲಿ ಎಂದು ನಾನು ಹಾರೈಸ್ತೇನೆ. ಅವರು ನಮ್ಮೂರ ಪ್ರತಿಭೆ, ಅವ್ರಿಗೆ ನಾವು ಒಳ್ಳೇದಾಗಲಿ, ಇನ್ನೂ ಚೆನ್ನಾಗಿ ಮುಂದೆ ಬರಲಿ ಅಂತ ಹಾರೈಸ್ತೀವಿ. ಒಳ್ಳೇದಾಗಲಿ, ನನ್ನ ಮೊಮ್ಮಗನ ಪುಣ್ಣಂತನಾಗ ಬಾಳಲಿ. ಸೋಲೋ ಪರ್ಫಾರ್ಮೆನ್ಸ್ಗಳಲ್ಲಿ ಸಲಗ, ಟೀಮ್ ಪರ್ಫಾರ್ಮೆನ್ಸ್ಗಳಲ್ಲಿ ಸಿಂಗ. ಎಲ್ಲಿ ಹೋದ್ರೂ ಮಿಸ್ ಆಗಲ್ಲ ಪ್ರಶಸ್ತಿ, ಪಾರಿತೋಷಕ. ಟಿವಿಯಲ್ಲಿ ಬಂದದಕ್ಕೆ ನಮಗೆ ಭಾಳ ಸಂತೋಷವಾಗುತ್ತೆ. ಚಿಕ್ಕನಿಂದು ಅವನಿಗೆ ಕಲೆ ಅನ್ನೋದು ಒಂದು ಅದೇ ಬಿಂದಿಗೆ ಇರ್ಬೋದು, ಒಂದು ಯಾವುದೇ ಇರ್ಬೋದು, ಅದು ತಕ್ಕಂದು ಸುಮ್ಮ ಕುಟ್ಟೋದು ಮಾಡೋದು ಅದ್ರ ರೀತಿ ಅದರೆಲ್ಲ ಆಡ್ತಾ ಇದ್ದ. ಅದು ಇಷ್ಟೊಂದು ಇದಾಗಿರಲಿಲ್ಲ. ಮುಂದೆ ಇಲ್ಲಿ ಚೆನ್ನಾಗಿ ಆಡಿ ಗೆದ್ದು ಬರಲಿ ಅಂತ ಆಶೀರ್ವಾದಿಸ್ತೀನಿ ಸರ್. ನಮ್ಮ ಮಗ ಗೆದ್ದು ಬರಲಿ ಅಂತ ಆಶೀರ್ವಾದಿಸ್ತೀನಿ ಸರ್. ಇವನು ಗೆದ್ದು ನಮ್ಮೂರಿನ ಹೆಮ್ಮೆಯನ್ನು ಇನ್ನೂ ಅಷ್ಟು ಪ್ರತಿಭೆ ತರಲಿ ಅಂತ ಹೇಳ್ತಾ, ಅದೇ ರೀತಿ ನಮ್ಮೂರಿನ ಮಗನೂ ಕೂಡ ಗೆದ್ದು ಬರಲಿ ಅಂತ ನಮ್ಮೂರಿನ ಜನರ ಪರವಾಗಿ ನಾನು ಆಶೀರ್ವಾದ ಮಾಡ್ತಾ ಇದ್ದೀನಿ. 22 ರಾಜ್ಯಗಳಲ್ಲಿ ರೌಂಡ್ ಹೊಡೆದು ಅಲ್ಲೆಲ್ಲ ಕನ್ನಡದ ದೇಸಿ ಕಲೆಯ ಕಂಪು ಹರಡಿ ಸದ್ಯ ಚಂಗಚಹಳ್ಳಿಯಿಂದ ಚಂದನಕ್ಕೆ ಲಗ್ಗೆ ಇಟ್ಟಿರೋ ವಿಶ್ವನಾಥನಿಗೆ ಗಾನ ಸಿಂಚನದ ವೇದಿಕೆಯಲ್ಲೂ ಗೆಲುವು ಸಿಗಲಿ. ವಾರಣ್ಯ ನೀಡವ್ವ ಕೊಡುಗಲ್ಲ ಮ್ಯಾಲೆ. ವಿಟಿ ನೋಡಿದ್ರಲ್ಲ, ಈಗ ನಮ್ಮ ವಿಶ್ವನಾಥ್ ಎಲ್ ಚೆಂಗಚಹಳ್ಳಿಯನ್ನ ವೇದಿಕೆಗೆ ಬರಮಾಡ್ಕೊಳ್ಳುವಂತಹ ಸಮಯದಲ್ಲಿ ಜೋರಾದ ಚಪ್ಪಾಳೆ. ನಮಸ್ತೆ ವಿಶ್ವನಾಥ್ ಅವರೇ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಮೇಡಮ್. ಚಾಮರಾಜನಗರದಿಂದ ಬಂದಿದ್ದೀರಿ. ಚಾಮರಾಜನಗರದಲ್ಲಿ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸಾಕಷ್ಟು ಜನಪದ ಕಲಾವಿದರು ಇರ್ತಾರೆ. ನಾನು ಯಾವುದೇ ವೇದಿಕೆಯಲ್ಲಿ ಹೋದ್ರು ತುಂಬಾ ಸಾರಿ ಭೇಟಿ ಮಾಡಿರೋದೆ ತುಂಬಾ ಜನಪದ ಕಲಾವಿದರನ್ನ. ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ನಿಮ್ಮನ್ನ ಇಲ್ಲಿ ನೋಡಿ. ನಿಮ್ಮ ವಿಟಿ ನೋಡಿದ್ರಲ್ಲ, ನಮ್ಗಂತೂ ಚೆನ್ನಾಗಿ ಅನಿಸ್ತು. ನಿಮ್ಗೆ ಹೇಗೆ ಅನಿಸ್ತು? ಖುಷಿ ಆಗ್ತಾ ಇದೆ ಮೇಡಮ್. ತುಂಬ ಇಂಥ ದೊಡ್ಡ ವೇದಿಕೆಯಲ್ಲಿ ನನ್ನ ಅಲ್ಲಿ ಕೂತ್ಕೊಂಡು ನೋಡ್ತಾ ಇರೋದಕ್ಕೆ ಒಂಥರ ಹೆಮ್ಮೆ ಅನಿಸ್ತಾ ಇತ್ತು ಮೇಡಮ್. ಹೌದಾ? ನಮಗೂ ಸಿಕ್ಕಾಪಟ್ಟೆ ಹೆಮ್ಮೆ ಇದೆ ನೀವು ಇಲ್ಲಿ ಬಂದಿರೋದು. ಆ ವಿಟಿನಲ್ಲಿ ನೀವು ಹೇಳ್ತಾ ಇದ್ರಿ, ಆಫ್ ಸ್ಕ್ರೀನು ನಾನು ನಿಮ್ಮನ್ನ ಭೇಟಿ ಮಾಡಿದಾಗ ನನಗೆ ಹೇಳ್ತಿದ್ರಿ ನೀವು, ಇವ್ರಿಗೆ ಲೈಫಲ್ಲಿ 11ನೇ ತಾರೀಕು ನವೆಂಬರ್ 11 2011ಕ್ಕೆ ಈ 11/11/11ಗೆ ಏನೋ ಒಂದು ಅನಿಸ್ತಂತೆ. ಅದು ಏನು ಅನಿಸ್ತು? ಆ್ಯಕ್ಚುಲಿ ಮೇಡಮ್, ಅದು ನಾವು
ಜನಪದ ನೃತ್ಯದಲ್ಲಿ ಚಾಮರಾಜನಗರ ಡಿಸ್ಟಿಕ್ಕಿಂದ ಗೆದ್ದಿದ್ವು. ಡಿಸ್ಟಿಕ್ ಲೆವೆಲ್ ಅದು ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗಿತ್ತು. ಅದು ಕಾರ್ಕಳದಲ್ಲಿ ನಡೀತಾ ಇತ್ತು. ಅಲ್ಲಿ ಹೋದಾಗ ಅಲ್ಲಿ ಒಬ್ಬರು ಪರಿಚಯ ಆದರು. ಅಲ್ಲಿಂದ ನಮಗೆ ಅವ್ರ ಪರಿಚಯ ಆಯ್ತಲ್ಲ ಅಂತ ಜನಪದನ ಜೀವನ ಆಗಿ ಮತ್ತು ಜನಪದವೇ ಜೀವನ ಇರೋ ತನಕ ಅದನ್ನು ನಡ್ಸ್ಕೊಂಡು ಹೋಗೋಣ ಅನ್ನೋ ಖುಷಿ ಆಯ್ತು ಮೇಡಮ್. ಅದಕ್ಕೆ ಸೊ ಅಲ್ಲಿ ಒಬ್ಬರನ್ನ ಭೇಟಿ ಮಾಡಿ 11ನೇ ತಾರೀಕು 11ನೇ ತಿಂಗಳು 11ನೇ ಇಸ್ವಿನಲ್ಲಿ ಇಲ್ಲಿವರೆಗೂ ಬಂದಿದ್ದೀರಿ. ಹೌದು ಮೇಡಮ್. ಓಕೆ, ಹೀಗೆ ನಿಮ್ಮ ಪಯಣ ಸಾಕ್ತಿರ್ಲಿ. ನಮ್ಮ ಜಡ್ಜಸ್ ಕೂಡ ನಿಮ್ಮ ವಿಟಿ ಎಲ್ಲ ನೋಡಿದ್ರು, ಸಿಕ್ಕಾಪಟ್ಟೆ ಖುಷಿ ಪಟ್ರು. ಅಂಡ್ ಯಾವ ಹಾಡನ್ನು ಹಾಡ್ತೀರಿ ಇವತ್ತು? ಆದಿಜ್ಯೋತಿ ಬನ್ನಿಯೋ ಅದನ್ನ. ಓಕೆ. ವಿಶ್ವ ಅವರೇ, ಈಗ ಸೊಗಸಾಗಿ ಹಾಡಿದಿರಿ. ನಮ್ಮ ಜಡ್ಜಸ್ ಕಡೆಯಿಂದ ನಿಮ್ಗೊಂದು ವಿಶಸ್ ಹೇಳಿಸುವಂಥ ಸಮಯ. ಯಾರು ನಿಮಗೆ ಫಸ್ಟ್ ವಿಶ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಿ? ಮುನಿರಾಜ್ ಸರ್. ಮುನಿರಾಜ್ ಸರ್, ಹೇಳಿ ಸರ್. ವಿಶ್ವನಾಥ್, ನಿಮಗೆ ಗಾನ ಸಿಂಚನ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಜನಪದ ಹಾಡುಗಳನ್ನು ಹಾಡಿ ನಿಮ್ಮ ಗಾಯನ ಪಯಣವನ್ನು ನಡೆಸಲಿಕ್ಕೆ ಬಂದಿದ್ದೀರಿ. ನಿಮಗೆ ಒಳ್ಳೆಯದಾಗಲಿ. ಮುಂದಿನ ದಿನಗಳಲ್ಲಿ ನಿಮ್ಮ ಹತ್ರ ಒಳ್ಳೊಳ್ಳೆ ಹಾಡುಗಳನ್ನು ಕೇಳೋ ಅವಕಾಶ ನಮಗೂ ಸಿಗಲಿ ಅಂತ ಹಾರೈಸ್ತೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅರ್ಚನಾ ಮ್ಯಾಮ್. ನಮಸ್ಕಾರ ವಿಶ್ವನಾಥ್ ಅವರೇ. ನಮಸ್ಕಾರ. ಈ ಒಂದು ಅದ್ಭುತವಾದ ವೇದಿಕೆಯಲ್ಲಿ ಗಾನ ಸಿಂಚನವನ್ನು ಹರಿಸಿದ್ದೀರಿ ನೀವು.
ಮುಂಬರುವ ಎಲ್ಲ ಸಂಚಿಕೆಗಳಲ್ಲಿ ನೀವು ಹಾಡುವ ಎಲ್ಲ ಹಾಡುಗಳು ಉತ್ತಮವಾಗಿ ಮೂಡಿ ಬರಲಿ, ನಿಮಗೆ ಶುಭವಾಗಲಿ ಅಂತ ಹಾರೈಸ್ತೇನೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಾರಾಯಣ ಸ್ವಾಮಿ ಸರ್. ನಮಸ್ತೆ ವಿಶ್ವನಾಥ್. ನಮಸ್ಕಾರ ಸರ್. ಚಾಮರಾಜನಗರ ಜಿಲ್ಲೆ ಅಂದ್ರೇ ಅದು ಜಾನಪದ ಹಾಡುಗಳ ತವರೂರು ಅಂತ ಹೇಳ್ಬೋದು. ಸೊಗಸಾಗಿ ಹಾಡಿ ಮುಂದೆನೂ ಸಹ ಶುಭವಾಗಲಿ ನಿಮಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಖುಷಿ ಆಯ್ತಾ ವಿಶ್ವನಾಥ್ ಅವರೇ? ತುಂಬ ಖುಷಿ ಆಯ್ತು ಮ್ಯಾಮ್. ಹಾಗಿದ್ರೆ ಮತ್ತಷ್ಟು ಹಾಡುಗಳನ್ನ ಹಾಡೋದಕ್ಕೆ ಫುಲ್ ಪ್ರಿಪೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಒಳ್ಳೇದಾಗ್ಲಿ ನಿಮ್ಗೆ. ಥ್ಯಾಂಕ್ ಯು ಮ್ಯಾಮ್. ಇವತ್ತಿನ ಜನಮನದ ಪದಪಯಣ ಗಾನ ಸಿಂಚನ ಕಾರ್ಯಕ್ರಮದ ಈ ಸಂಚಿಕೆಗೆ ವಿರಾಮ ನೀಡ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದಪಯಣ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದಪಯಣ ಗಾನ ಸಿಂಚನ. ಜನಪದರ ಅನುಭವದ ಮಧುರಯಾನ, ರಂಗಸುಧಾ ತತ್ವ ಪದದ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವಧ್ಯಾನ ಸಿನಿಗಾನ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವಧ್ಯಾನ ಸಿನಿಗಾನ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದಪಯಣ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದಪಯಣ ಗಾನ ಸಿಂಚನ. ಜನಪದರ ಅನುಭವದ ಮಧುರಯಾನ, ರಂಗಸುಧಾ ತತ್ವ ಪದದ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವಧ್ಯಾನ ಸಿನಿಗಾನ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವಧ್ಯಾನ ಸಿನಿಗಾನ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದಪಯಣ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದಪಯಣ ಗಾನ ಸಿಂಚನ. ಜನಪದರ ಅನುಭವದ ಮಧುರಯಾನ, ರಂಗಸುಧಾ ತತ್ವ ಪದದ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವಧ್ಯಾನ ಸಿನಿಗಾನ